ಗ್ರೀನ್ ಆಕ್ಟಿವಿಟಿ ಅಂತ ಹೇಳ್ಬಿಟ್ಟು ಸುಮಾರು ಒಂದು 5-6 ಎಲೆಗಳನ್ನು ಮಿಶ್ರಣ ಮಾಡಿಬಿಟ್ಟು ಮಾಡಿದ್ವಿ. ಇದರಲ್ಲಿ ವಿಟಮಿನ್ಗಳು ಬರೋಂಗೆ ಮಾಡಿದ್ವಿ ಸರ್. ಅದೆಂಥದೇ ಕಾಯಿಲೆ ಇರಲಿ ಮನೆ ಮದ್ದಾಗಿ ಕೆಲಸ ಮಾಡ್ತೀವಿ. ಇಷ್ಟೆಲ್ಲ ದೇಹಕ್ಕೆ ಸೇರಿದ್ರೆ ದೇಹ ಫುಲ್ ಖುಷಿ ಆಗ್ಬಿಡುತ್ತೆ. ನಮ್ಮ ಪ್ರಾಡಕ್ಟ್ ತೊಗೊಂಡು ಯೂಸ್ ಮಾಡೋವಂಥವ್ರಿಗೆ ಆರೋಗ್ಯ ಸಿಗ್ಬೇಕು ಮೊದಲನೇದಾಗಿ, ಜೊತೆಗೆ ಫೈನಾನ್ಸಿಯಲ್ ಡೆವಲಪ್ ಆಗಬೇಕು. ನೀವು ಡೈಲಿ ಆ ಟೀ ಕುಡಿಯೋ ಜಾಗದಲ್ಲಿ ಇದನ್ನು 1 ಸ್ಪೂನ್ ನೀವು ಯೂಸ್ ಮಾಡ್ಕೊತ ಹೋಗ್ರಿ, ಖಂಡಿತ ನಿಮ್ಮ ದೇಹದಲ್ಲಿ ಆಗ್ತಕ್ಕಂಥ ಬೆಳವಣಿಗೆನ ನೀವೇ ನೋಡ್ತೀರಾ. ಇಲ್ಲಿ ನಾವು ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ಆಹಾರ ಪದ್ಧತಿಯಿಂದ ಎಲ್ಲರೂ ಆರೋಗ್ಯವಾಗಿರೋಣ, ನಾವೇ ವೈದ್ಯರಾಗೋಣ. ವೆಲ್ಕಮ್ ಟು ಸಿರಾ. ಏನಪ್ಪ ಸಿರಾದಲ್ಲಿ ಅಂತ ಹೇಳಿದ್ರೆ ನಮಗೆ ನೆನಪಾಗೋದೇ ಗ್ರಾಮೀಣ ರುಚಿ ಅವರ ಒಂದು ಹೊಸ ಔಟ್ಲೆಟ್ಗೆ ಬಂದಿರೋ ಅಂಥದ್ದು. ತಡೆ ಯಾಕೆ, ಬನ್ನಿ ಏನು ಟಾಪಿಕ್ ಅಂತ ಶುರು ಮಾಡೇ ಬಿಡೋಣ. ನಮಸ್ಕಾರ ಎಲ್ಲರಿಗೂ. ಸಿರಾದಲ್ಲಿದ್ದೀವಿ. ಸಿರಾದಲ್ಲಿ ಬಂದಾಗೆಲ್ಲ ನಾವು ಒಂದು ಕಂಪಲ್ಸರಿ ವಿಸಿಟ್ ಮಾಡೋ ಜಾಗ ಯಾವುದಪ್ಪ ಅಂತ ಹೇಳಿದ್ರೆ ಈ ಗ್ರಾಮೀಣ ರುಚಿ. ನಮ್ಮ ಜೊತೆ ವಿನಯ್ ಅವರು ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ನಾವು ಗ್ರಾಮೀಣ ರುಚಿಗೆ ಬಂದರೆ ಆರೋಗ್ಯಕ್ಕೆ ಏನು ಸಂಬಂಧಪಟ್ಟಂತೆ ಅವರು ಕೊಡೋ ಅಂಥ ಒಂದು ಸಜೆಷನ್ಸ್ ಇರ್ಬೋದು, ಅಥವಾ ಅವ್ರ ಹತ್ರ ಸಿಗ್ತಾ ಇರೋಂಥ ಫುಡ್ ಏನೇ ಇರ್ಬೋದು, ಸಖತ್ತಾಗಿರುತ್ತೆ. ನಾವು ತೊಗೊಂಡೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ, ಮನೆಯಲ್ಲೆಲ್ಲ ಯೂಸ್ ಮಾಡ್ತಾರೆ. ಹಾಗಾಗಿ ಆದಷ್ಟು ಈಗ ನಮ್ಮ ವೀಕ್ಷಕರೇ ಆಲ್ರೆಡಿ ಎಷ್ಟೋ ಜನ ಫ್ಯಾಮಿಲಿ ಆಗಿರ್ತೀರಿ. ಈಗ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಆಫೀಸು ಶಿಫ್ಟ್ ಆಗಿದೆ. ಈಗ ಮುಂಚೆ ಸಿರಾಯಿಂದ ಸ್ವಲ್ಪ ದೂರದಲ್ಲಿತ್ತು, ಈಗ ಟೌನ್ಗೆ ತುಂಬ ಹತ್ತಿರದಲ್ಲೇ ಒಂದು ಹೊಸ ಆಫೀಸ್ ಮಾಡಿದ್ದೀವಿ. ಒಂದು ಸಲ ಹೊಸ ಆಫೀಸ್ ವಿಸಿಟ್ ಮಾಡಿ ಅಂತ ಹೇಳಿ ಹೇಮಂತ್ ಸರ್ ಇನ್ವೈಟ್ ಮಾಡಿದರು, ಅದಕ್ಕೋಸ್ಕರ ಬಂದಿದ್ದೀವಿ. ಬನ್ನಿ, ಹೊಸ ಆಫೀಸಲ್ಲಿ ಹೊಸ ಕಟ್ಟಡದಲ್ಲಿ ಏನೇನಿದೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣಂತೆ. ಸರ್, ಕಂಗ್ರ್ಯಾಚುಲೇಷನ್ ಸರ್, ಹೊಸ ಆಫೀಸ್ ಮಾಡಿಬಿಟ್ಟಿದ್ದೀರಿ, ಭಾರಿ ಖುಷಿ ಆಯ್ತು ನಮಗೆ. ಹೌದು ಸರ್. ಅಂದರೆ ಹೊಸ ಜಾಗ, ಹೊಸ ಪ್ಲ್ಯಾನ್ಗಳು ಏನಾದರೂ ಮಾಡ್ತಲೇ ಇರಬೇಕಾಗುತ್ತೆ. ವೀಕ್ಷಕರಿಗೆ, ನಮ್ಮ ಗ್ರಾಹಕರಿಗೆ ಹೊಸದಾಗಿ ಏನಾದರೂ ಕೊಡ್ತಾ ಇರಬೇಕಾಗತ್ತೆ, ಏನೋ ಮಾಡಬೇಕಾಗತ್ತೆ. ಮತ್ತು ಒಂದು ಕಂಪನಿ ಅಂದರೆ ದಿನೇ ಒಂದು ಫಾರ್ವರ್ಡ್ ಆಗಲೇಬೇಕು. ಸೂಪರ್. ನಮಗೆ ಪ್ರತಿ ಸಲ ಬಂದಾಗೂ ನೀವು ಬಹಳಷ್ಟು ವಿಡಿಯೋಗಳಲ್ಲಿ ನೋಡಿರ್ತೀರಿ, ಹಿಂದಿನ ವಿಡಿಯೋಗಳಲ್ಲಿ. ಅಂದರೆ ಪ್ರತಿ ಬಾರಿ ಭೇಟಿ ಕೊಟ್ಟಾಗೂ ಹೊಸ ವಿಚಾರಗಳಿರುತ್ತೆ. ಸರ್, ನಮಗಂತೂ ಭಾರಿ ಕುತೂಹಲ ಇದೆ, ಏನಾದರೂ ಹೊಸದು ಮಾಡಿರ್ತೀರಾ ಅಂತ. ಏನು ಸರ್ ಈ ಹೊಸ ಜಾಗದ ಹೊಸ ವಿಶೇಷತೆ ಹೇಳಿ ನಮಗೆ. ಹೊಸ ವಿಶೇಷತೆ ಅಂತಂದರೆ, ಇನ್ನೊಂದು ಖುಷಿ ವಿಚಾರ ಅಂತಂದರೆ ವೀಕ್ಷಕರಿಗೆ ನಮ್ಮ ಹೊಸ ಪ್ಲೇಸಲ್ಲಿ, ಹೊಸ ಜಾಗದಲ್ಲಿ ಒಂದು ಹೊಸ ಪ್ರಾಡಕ್ಟ್ ಜೊತೆಯಲ್ಲಿ ನಿಮಗೆ ಇದು ಆರೋಗ್ಯನೂ ಕೊಡ್ತಾಯಿದ್ವಿ, ಜೊತೆಗೆ ಆದಾಯನೂ ಕೊಡ್ತಾಯಿದ್ವಿ. ಸಾವಿರ ಗಟ್ಟಲೆ ಸಂಪಾದನೆ ಅಂದರೆ ನಮ್ಮ ಕಂಪ್ನಿಯಿಂದ ಕೊಡ್ತೀವಿ. ಇದನ್ನು ಯಾವ ರೀತಿ ಅಂತ ಹೇಳ್ಬಿಟ್ಟು ವಿಡಿಯೋ ಲಾಸ್ಟಲ್ಲಿ ಹೇಳ್ತಾರೆ. ಜನ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ತಾಯಿದ್ದಾರೆ, ಆದರೂ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ಮು ಅದು ಇದು ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾನೆ ಇದ್ದರು. ಸೊ ಅದನ್ನು ನಾವು ಸುಮಾರು 2 ವರ್ಷದಿಂದ ಅನಲೈಸ್ ಮಾಡ್ತಾನೆ ಇದ್ದೆ. ಎಲ್ಲಿ ಏನು ತೊಂದರೆ ಆಗ್ತಾಯಿದೆ, ಬೇಸಿಕಲಿ ಏನು ಪ್ರಾಬ್ಲಮ್ ಬರ್ತಾಯಿದೆ ಜನಗಳಿಗೆ ಅದು ನೋಡ್ತಾ ಇದ್ದಾಗ, ಸೊ ಜನಗಳ ವಿಚಾರಗಳು ಹೇಳ್ತಾ ಇರ್ತಾರಲ್ಲ, ಸೊ ಹಾಗಾಗಿ ಇಲ್ಲ ಒಂದು ಹೊಸ ಪ್ರಾಡಕ್ಟ್ ನಾವು ರೆಡಿ ಮಾಡಬೇಕು. ಇದಕ್ಕೆಲ್ಲ ಒಂದು ಮೂಲ ಕಾಯಿಲೆ ಇದ್ದೇ ಇರುತ್ತೆ, ಅದನ್ನು ಹುಡುಕ್ತಾ ಹೋದಾಗ ಮೂಲ ಕಾಯಿಲೆ ಗೊತ್ತಾಯಿತು. ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಕೊಡಲೇಬೇಕು. ಅದಕ್ಕೆ ಅಂದರೆ ನಾನು ಆಹಾರದ ಮುಖ್ಯನ 100% ಕ್ಲಿಯರ್ ಮಾಡ್ಬೋದು ಅಂತ ಮೊದಲಿನ ವಿಡಿಯೋಗಳಲ್ಲಿ ಸಾಕಷ್ಟು ವಿಡಿಯೋಗಳು ಹೇಳ್ತಾ ಇದ್ದೀನಿ ನಾನು. ಅದೇ ರೀತಿಯಲ್ಲಿ ಇದು ಅಷ್ಟೇ. ಬೇಸಿಕಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಕಾಯಿಲೆಗಳು ಬರಲಿಕ್ಕೆ ಕಾರಣ ಏನು, ಮೊದಲನೇದಾಗಿ ಏನು ಶುರುವಾಗುತ್ತೆ ಅದನ್ನೆಲ್ಲ ನೋಡಿಕೊಂಡು ಅದಕ್ಕೊಂದು ಮೂಲವಾಗಿ ಒಂದು ಆಹಾರ ಕೊಟ್ಟರೆ, ಆಹಾರ ಪದ್ಧತಿಯಲ್ಲಿ ಸರಿ ಹೋಗ್ತಾ ಹೋದರೆ ಯಾವ ಕಾಯಿಲೆಗಳು ಬರೋಲ್ಲ, ಬಂದಿದ್ರು ಕ್ಲಿಯರ್ ಆಗ್ತವೆ. ಆ ರೀತಿಯಲ್ಲಿ ಒಂದು ಪ್ರಾಡಕ್ಟ್ ರೆಡಿ ಮಾಡ್ತೀವಿ ಸರ್ ನಾವು. ಓಕೆ, ಸೂಪರ್. ನಮಗೆಲ್ಲ ಗೊತ್ತಿರೋ ಹಾಗೆ ಸರ್, ಈಗ ಆಲ್ರೆಡಿ ನೀವು ಮಲ್ಟಿಗ್ರೇನ್ ಏನು ಮಿಲೆಟ್ ಹೆಲ್ತ್ ಮಿಕ್ಸ್ ಇದನ್ನು ಪವರ್ ಪ್ಲಸ್ ಅಂತ ಮಾಡಿದ್ದೀವಿ ಸರ್. ಇದನ್ನು ಹೌದಾ? ಹೌದು. ಈಗ ಹೊಸ ಜಾಗಕ್ಕೆ ಬಂದಾದ್ಮೇಲೆ ಸೊ ಇದನ್ನು ಪವರ್ ಪ್ಲಸ್ ಅಂತ ಸುಮ್ಮನೆ ಮಾಡಿಲ್ಲ ಸರ್ ಇದು. ಆಯ್ತಾ? ಇದಕ್ಕೆ ಯಾವ ಬೀಜಗಳನ್ನು ಯಾವ ಧಾನ್ಯಗಳನ್ನು ಸೇರಿಸ್ಬೇಕು ಅದನ್ನು ಸೇರಿಸ್ಬಿಟ್ಟು ಇದರಲ್ಲಿ ವಿಟಮಿನ್ಗಳು ಬರೋಂಗೆ ಮಾಡಿದ್ದೀವಿ ಸರ್. ಸೂಪರ್. ಮತ್ತೆ ಈಗ ನೀವು ಈ ಪ್ರಾಡಕ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವೇನಿಲ್ಲ, ಯೂಟ್ಯೂಬ್ಗೆ ಹೋಗ್ಬಿಟ್ಟು ಗ್ರಾಮೀಣ ರುಚಿ ಅಂತ ಹಾಕ್ಬಿಡಿ. ಮಸಾಲಾ ಚಾಯ್ ಮೀಡಿಯಾದಲ್ಲೇ ಸಾಕಷ್ಟು ವಿಡಿಯೋಗಳಿದೆ. ಮತ್ತು ಈ ಪ್ರಾಡಕ್ಟ್ ಹೇಗೆ ತಯಾರಾಗುತ್ತೆ ಕಂಪ್ಲೀಟ್ ಟೂರ್ ವಿಡಿಯೋನೇ. ಮತ್ತು ಏನೇನು ಅಂದರೆ ಪ್ರತಿಯೊಂದು ಸಿರಿಧಾನ್ಯದ ಬಗ್ಗೆನೂ ನಾವು ಅದರಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹಾಕಿದ್ದೀವಿ. ಆ ಲಿಂಕ್ಸ್ನ ಕೂಡ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀವಿ, ಅದರಲ್ಲಿ ನೀವು ನೋಡಿ ಆ ವಿಡಿಯೋಗಳನ್ನ ನೋಡಿದ್ರೆ ಬಹುಶಃ ಈ ವಿಡಿಯೋ ನಿಮ್ಗೆ ಇನ್ನೂ ತುಂಬ ನೀಟಾಗಿ ಅರ್ಥ ಆಗುತ್ತೆ. ಸರ್, ಒಂದು ಚಿಕ್ಕದಾಗಿ ನಮಗೆ ಹೇಳ್ಬಿಡಿ ಸರ್, ಈಗ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿರೋರಿಗೆ. ಸರ್, ಇದು 66 ಬಗೆಯ ಆಹಾರ ಧಾನ್ಯಗಳು, ಎಲೆಗಳು ಎಲ್ಲಗಳನ್ನು ಸೇರಿಸ್ಬಿಟ್ಟು ಮಾಡಿದ್ದೀವಿ ಸರ್ ಇದನ್ನು. ಆಯಿತಾ? ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಸರ್. ಇದು ನೋಡಿ, ಸಿರಿಧಾನ್ಯಗಳು ಅಂತಾರೆ ಆರ್ಕ, ಓದ್ಲು, ನವಣೆ, ಕೊರಲೆ, ಸಾಮೆ, ಬರಗು, ರಾಗಿ, ಬಿಳಿ ಜೋಳ, ಮೆಕ್ಕೆಜೋಳ,
ಸಜ್ಜೆ ಮತ್ತು ಕೆಂಪಕ್ಕಿ, ಸಬ್ಬಕ್ಕಿ, ಹೆಸರುಕಾಳು, ಮಡಿಕೆ ಹೆಸರುಕಾಳು, ಹುಳ್ಳಿಕಾಳು, ಬೀನ್ಸು, ಡಬಲ್ ಬೀನ್ಸು, ಬಟಾಣಿ, ಅಲಸಂದೆ, ಕಡಲೆಕಾಳು, ತೊಗರಿಕಾಳು, ಮೆಂತ್ಯ, ಅಗಸೆ, ಎಳ್ಳು, ಸೂರ್ಯಕಾಂತಿ, ಕಡಲೆಬೀಜ, ಹಲಸಿನ ಬೀಜ, ಚಿಯಾ, ಕಲ್ಲಂಗಡಿ ಬೀಜ, ಕುಂಬಳಕಾಯಿ ಬೀಜ, ಕರಿಜೀರಿಗೆ, ಕಾಮಕಸ್ತೂರಿ, ಅಡಿಕೆ, ಜೀರಿಗೆ, ಸೋಂಪು, ಓಂಕಾಳು, ಏಲಕ್ಕಿ, ಧನ್ಯ, ಚಕ್ಕೆ, ಲವಂಗ, ಮೆಣಸು, ಒಣಶುಂಠಿ, ಸಾಸಿವೆ, ಅರಿಶಿನ, ಅಶ್ವಗಂಧ, ಬೆಟ್ಟದ ನೆಲ್ಲಿ ಮತ್ತು ಪಿಸ್ತಾ, ಬಾದಾಮಿ, ಗೋಡಂಬೆ, ಆಕ್ರೋಟು, ಕೇಸರಿ, ಗಸಗಸೆ, ನುಗ್ಗೆ, ಪುದೀನ, ತುಳಸಿ, ಒಂದೆಲಗ ಮತ್ತು ಸೀಬೆ ಎಲೆ, ನೇರಳೆ ಎಲೆ, ಮಾವಿನ ಎಲೆ, ಮೆಂತ್ಯ ಸೊಪ್ಪು, ಹುಣಸೆ ಎಲೆ, ಪಾರಿಜಾತ, ಪುಂಡಿ ಸೊಪ್ಪು, ಕರಿಬೇವು, ತಂಗಡಿ, ಬಿಲ್ವಪತ್ರೆ ಇಷ್ಟನ್ನು ಸೇರಿಸ್ಬಿಟ್ಟು ನಾವು ಗ್ರೈಂಡ್ ಮಾಡಿ 66 ಬಗೆಯ ಆಹಾರ ಧಾನ್ಯಗಳನ್ನು ಸೇರಿಸ್ಬಿಟ್ಟು 1 kg ಪೌಡ್ರ್ ಮಾಡಿದ್ವಿ ಸರ್. ಅಂದರೆ ನಮ್ಮ ದೇಹಕ್ಕೆ ಎಲ್ಲ ಥರದ ಆಹಾರ ಅಂದರೆ ಕೊಡಲಿಕ್ಕೆ ಕಷ್ಟ ಆಗ್ತಾಯಿದೆ, ಹೌದಲ್ಲ. ಅದು 66 ಐಟಮ್ ಒಂದು ದಿವಸ ತಿಂತೀವಿ ಅಂದರೆ ಆಗುತ್ತಾ? 66 ದಿವಸ ತಿನ್ನಬೇಕಾಗತ್ತೆ. ಪ್ರತಿನಿತ್ಯ ನಮಗೆ ಕ್ಯಾಲ್ಸಿಯಂ, ಮೆಗ್ನೀಷಿಯಮ್, ಮ್ಯಾಂಗ್ನೀಸು, ಐರನ್ ಕಂಟೆಂಟ್ಸ್ ಇರ್ಬೋದು, ವಿಟಮಿನ್ ಎ ಮತ್ತು ವಿಟಮಿನ್ C, B1, B2, B3, B6 ಇವೆಲ್ಲವೂ ಬೇಕು, ಆಯಿತಾ. ಇವೆಲ್ಲವೂ ಬೇಕು ಅಂದಾಗ ಪ್ರತಿನಿತ್ಯ ನಮ್ಮ ಆ್ಯಕ್ಟಿವಿಟೀಸ್ ಚೆನ್ನಾಗಿರಬೇಕು, ನಮ್ಮ ಜೀವಕೋಶಗಳೆಲ್ಲ ಚೆನ್ನಾಗಿ ವರ್ಕ್ ಮಾಡಬೇಕು ಅಂದಾಗ ಬೇಕೇ ಬೇಕು. ಅದು ನಾವು ಕೊಡಲಿಲ್ಲ ಅಂದಾಗ ನಮಗೆ ಕಾಯಿಲೆಗಳು ಸ್ಟಾರ್ಟ್ ಆಗ್ತದೆ ಸರ್. ಸೂಪರ್ ಸರ್. ಈಗ ಹೊಸ ಪ್ರಾಡಕ್ಟ್ ಅಂತ ಹೇಳಿದ್ರಲ್ಲ, ಅದು ಮತ್ತೆ ಹೊಸ ವಿಚಾರ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಮಾತಾಡೋಣ ಸರ್. ನೋಡಿ ಸರ್, ಇವಾಗ ನಾವು ಇನ್ನೊಂದು ಖುಷಿ ವಿಚಾರ ಅಂತಂದರೆ ಸಾವಿರ ನಮ್ಮ ಹೊಸ ಪ್ಲೇಸಲ್ಲಿ, ಹೊಸ ಜಾಗದಲ್ಲಿ ಒಂದು ಹೊಸ ಪ್ರಾಡಕ್ಟ್ ಜೊತೆಯಲ್ಲಿ ನಿಮಗೆ ಇದು ಆರೋಗ್ಯನೂ ಕೊಡ್ತಾಯಿದ್ವಿ, ಜೊತೆಗೆ ಆದಾಯನೂ ಕೊಡ್ತಾಯಿದ್ವಿ. ಸಾವಿರ ಗಟ್ಟಲೆ ಸಂಪಾದನೆ ಅಂದರೆ ನಮ್ಮ ಕಂಪ್ನಿಯಿಂದ ಕೊಡ್ತೀವಿ. ಇದನ್ನು ಯಾವ ರೀತಿ ಅಂತ ಹೇಳ್ಬಿಟ್ಟು ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ಎಲ್ಲ ಕಾಯಿಲೆಗಳಿಗೆ ದೊಡ್ಡಪ್ಪ ಅಂತ ಹೇಳ್ತೀವಿ ಸರ್ ಅದನ್ನು, ಆಯ್ತು. ಕಾಯಿಲೆಗೆ ದೊಡ್ಡಪ್ಪ ಅಂದರೆ ಇದು ಪಿತ್ತ ದೋಷ ಅಂತ ಹೇಳ್ಬೋದು, ಅಂದರೆ ಆಸಿಡಿಟಿ. ಆಸಿಡಿಟಿ ಒಂದು ಬಾಡಿನಲ್ಲಿ ಶುರುವಾಯಿತು ಅಂತಂದರೆ ಸುಮಾರು ಕಾಯಿಲೆಗಳು, ಸುಮಾರು 50-60 ಕಾಯಿಲೆಗಳು ಅಟ್ಯಾಕ್ ಆಗ್ತವೆ, ಆಯಿತಾ. ಸೊ ಅವು ಆ ಕಾಯಿಲೆಗಳನ್ನು ನಾವು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಫಸ್ಟು ಅಸಿಡಿಟಿ ಕ್ಲಿಯರ್ ಮಾಡ್ಕೋಬೇಕು ಸರ್, ಆಯಿತು. ಕೆಲವೊಂದು ಏನೇನು ಕಾಯಿಲೆಗಳು ಬರ್ತವೆ ಅದನ್ನು ಒಂದು ಲಿಸ್ಟ್ ಮಾಡಿದ್ದೀನಿ, ಹೇಳ್ತೀನಿ ಸರ್. ಮತ್ತು ನಮಗೆ ಸರ್ದು ತುಂಬ ಇಷ್ಟ ಆಗೋ ವಿಚಾರ ಏನಂದರೆ, ಸುಮ್ಮನೆ ಏನೋ ವಿಡಿಯೋಗೆ ಏನೋ ಹೇಳ್ಬೇಕಂತ ಹೇಳಲ್ಲ, ಸಕ್ಕದಾಗಿ ರಿಸರ್ಚ್ ಮಾಡಿ ಅದಕ್ಕೆಲ್ಲ ಪಕ್ಕ ಫ್ಯಾಕ್ಟ್ಸ್ ಚೆಕ್ ಎಲ್ಲ ಮಾಡಿ. ಯಾಕೆಂದರೆ ನಂದು ಒಂದು ವರ್ಡ್ ಹೇಳಿ ಒಂದು ಮರೆತುಬಿಟ್ರೆ ಗ್ರಾಹಕರಿಗೆ ತೊಂದರೆ ಆಗುತ್ತೆ ಸರ್. ಕರೆಕ್ಟ್ ಹೌದಲ್ವಾ. ಗ್ರಾಹಕರಿಗೆ ನಾವು ವಿಚಾರ ಹೇಳ್ತಾ ಇದೀವಿ ಅಂದಾಗ ಅವರಿಗೆ ಸರಿಯಾದಂಥ ಮಾಹಿತಿ, ಏನು ಪ್ರಾಬ್ಲಮ್ ಆಗ್ತಾ ಇದೆ ಏನು ಅಂತ ಹೇಳ್ಬಿಟ್ಟು, ಇದನ್ನು ಹೇಳಿಲ್ಲ, ಇದು ನನಗಿಲ್ಲ, ಇದು ತೊಂದರೆ ಇಲ್ಲ ಅಂತ ಅಂದ್ಕೊಳ್ತಾರೆ. ಅದು ಆಗಬಾರ್ದು, ಆಯಿತಾ. ಅಂದರೆ ಪ್ರಾಬ್ಲಮ್ ಏನೇನಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಪಿತ್ತದೋಷ ಇದೆ ಅಂತ ತಲೆನೋವು, ಮೈಗ್ರೇನು ಜಾಸ್ತಿ ಇರ್ತದೆ ಅವ್ರಿಗೆಲ್ಲ, ಮತ್ತು ಬ್ಯಾಕ್ ಸೈಡ್ ಎಲ್ಲ ಫುಲ್ಲು ಪೇಯ್ನು ಆ ಥರ ಇರ್ತದೆ. ಆಮೇಲೆ ಕೂದಲು ಉದುರ್ತಾ ಹೋಗುತ್ತೆ. ನೋಡಿ, ಮೊದಲನೇದಾಗಿ ಏನಾದ್ರು ಕಾಯಿಲೆ ಶುರುವಾಗ್ತಾ ಇದೆ ಅಂದರೆ ಒಂದು ಸಿಂಪ್ಟಮ್ಸ್ ಏನು, ಯಾವುದೇ ಕಾಯಿಲೆ ಶುರುವಾಗಲಿ ಕೂದಲು ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ತಿಳ್ಕೊಬೇಕು, ಏನೋ ಕಾಯಿಲೆ ಸ್ಟಾರ್ಟ್ ಆಗ್ತಾ ಇದೆ ನನಗೆ, ಸುಮ್ಮನೆ ಕೂದ್ರೆ ಉದುರಲ್ಲ. ಅದಕ್ಕೆಲ್ಲ ಏನು ಮಾಡ್ತೀವಿ, ಏನೋ ಶಾಂಪು ಚೇಂಜ್ ಮಾಡಬೇಕು ಅಂತ ಶಾಂಪು ಚೇಂಜ್ ಮಾಡ್ತೀವಿ, ಅದು ತಪ್ಪು. ಫಸ್ಟ್ ಹೊಟ್ಟೆ ಸರಿ ಮಾಡಬೇಕು, ಸರಿ. ಮೋಷನ್ ಪ್ರಾಬ್ಲಮ್ ಎಲ್ಲ ಇರುತ್ತೆ ಅಂದರೆ ಪಿತ್ತದೋಷ ಇದ್ದರೆ. ಆಮೇಲೆ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗುತ್ತೆ, ಅಂದರೆ ಜಾಸ್ತಿ ಬಾಡಿ ಹೀಟ್ ಆಗ್ತದೆ. ಕೆಲವರಿಗೆಲ್ಲ ಬಾಯೆಲ್ಲ ಹುಣ್ಣು ಮತ್ತು ಇದು ಏನೋ ಅಲ್ಸರ್ ಆಗ್ತಾ ಇರೋದು, ಅದೆಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಆಯಿತಾ. ಪದೇ ಕೆಮ್ಮು, ಶೀತ, ನೆಗಡಾಗ್ತಾ ಇರುತ್ತೆ, ಆಯಿತಾ. ಜ್ವರ ಬರ್ತಾ ಇರುತ್ತೆ ಅವಾಗವಾಗ ಅದು. ಆಮೇಲೆ ಜೀರ್ಣಕ್ರಿಯೆ ಸರಿಯಾಗಲ್ಲ, ತಿಂದಿದ್ದೆಲ್ಲ ಉಳಿದಾಗ ಬರೋದು, ಹೊಟ್ಟೆ ಉರಿಯೋದು, ಅದೆಲ್ಲ ಆಗ್ತಾ ಇರುತ್ತೆ ಸರ್. ಆಮೇಲೆ ಪಿತ್ತಕೋಶದಲ್ಲಿ ಕಲ್ಲು ಅಂತ ಕೇಳಿದಿರಲ್ವಾ, ಆ ಕಲ್ಲಾಗೋದು ಪಿತ್ತ ಜಾಸ್ತಿ ಆದಾಗಲೇ. ಪಿತ್ತಕೋಶದಲ್ಲಿ ಕಲ್ಲು ರಬ್ಬರ್ ಥರ ಆಗ್ತಾ ಇರುತ್ತೆ, ಅದನ್ನು ಕಲ್ಲು ಅಂತ ಕನ್ಸಿಡರ್ ಮಾಡ್ತೀವಿ, ಹೌದು. ಆಮೇಲೆ ಕಿಡ್ನಿನಲ್ಲಿ ಪದೇ ಕಲ್ಲಾಗ್ತಾ ಇರುತ್ತೆ ಕೆಲವರಿಗೆಲ್ಲ. ಶೂಟ್ ಮಾಡಿಸ್ಕೊಂಬರ್ತಾರೆ ಅಥವಾ ತೆಗಿಸ್ಕೊಂಬರ್ತಾರೆ, ಆಪ್ರೇಷನ್ ಮಾಡ್ತಾರೆ, ಇನ್ನೊಂದು 6 ತಿಂಗಳು ವರ್ಷ ಮತ್ತೆ ಕಲ್ಲುಗಳು 2-3 ಇದೆ ಸರ್ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಪಿತ್ತದೋಷದಿಂದ ಇವೆಲ್ಲ ಸ್ಟಾರ್ಟ್ ಆಗ್ತಾ ಇರ್ತದೆ. ಕಿಡ್ನಿ ಮತ್ತು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗ್ತಾ ಹೋಗುತ್ತೆ, ಸೊ ಅದೊಂದು. ಆಮೇಲೆ ಈಟ್ ಜಾಸ್ತಿ ಆಗ್ತಾ ಏನಾಗುತ್ತೆ ಅಂದರೆ, ಕೆಲವು ಅರ್ಣಿಯ ಅಂತ ಕೇಳಿದಿರಲ್ವ, ಸೊ ಅರ್ಣಿಯ, ಅಪ್ರೆಂಟಿಸ್ ಇವೆಲ್ಲ ಆಗ್ತವೆ, ಆಯಿತಾ. ಸೊ ನಾವು ಪಿತ್ತದೋಷ ಕಡಿಮೆ ಮಾಡ್ಕೊಂಡ್ರೆ ಅವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ, ಬರೋದೇ ಇಲ್ಲ ಅವೆಲ್ಲ ಕಾಯಿಲೆ. ಆಮೇಲೆ ಕೆಲವರಿಗೆ ಹೃದಯ ಬಡಿತ ಏರುಪೇರು ಆಗ್ತಾ ಇರುತ್ತೆ, ಹೃದಯಕ್ಕೆ ಬೇಕಾದಂಥ ವಿಟಮಿನ್ಸ್ ಮತ್ತು ಖನಿಜಾಂಶಗಳು ಸಿಗ್ತಾ ಇರಲ್ಲ, ಅದಕ್ಕೋಸ್ಕರ ಹೃದಯ ಬಡಿ ಏರುಪೇರು ಆಗ್ತಾ ಇರುತ್ತೆ. ಕೆಲವರಿಗೆ ಸ್ಲೋ ಹೊಡಿತಾ ಇರುತ್ತೆ, ಕೆಲವರು ಫಾಸ್ಟ್ ಹೊಡಿತಾ ಇರುತ್ತೆ. ಅಂದರೆ ಯೂರಿಕ್ ಆಸಿಡ್ ಜಾಸ್ತಿ ಇದೆ ಅಂತಂದರೆ ಇದು ಕಾಲಿನ ಹೆಬ್ಬೆರಳಲ್ಲಿ ಫಸ್ಟ್ ನೋವು ಸ್ಟಾರ್ಟ್ ಆಗುತ್ತೆ, ಆಮೇಲೆ ಅಲ್ಲಿಂದ ಕೀಲುಗಳೆಲ್ಲ ಸ್ಟಾರ್ಟ್ ಆಗುತ್ತೆ, ಊತ ಬರುತ್ತೆ. ಅದಕ್ಕೆ ಸೊಲ್ಯೂಷನ್ನೇ ಇಲ್ಲ ಅಂತ ಹೇಳ್ಬಿಟ್ಟು ಲೈಫ್ ಲಾಂಗ್ ಮಾತ್ರೆಗಳನ್ನು ಕೊಡ್ತಾ ಹೋಗ್ತೀವಿ. ಆ ಯೂರಿಕ್ ಆಸಿಡ್ ಕೂಡ ಇದರಿಂದನೇ ಜಾಸ್ತಿ, ಪಿತ್ತ ಜಾಸ್ತಿ ಆದಾಗಲೇ ಜಾಸ್ತಿ ಆಗುತ್ತೆ ಸರ್, ಅದಂತು. ಆಮೇಲೆ ಜಾಯಿಂಟ್ಸ್ ಪೇನು, ಮೂಳೆ ಸವೆತ ಅಂತ ಹೇಳ್ತಾರೆ ಸರ್. ಜಾಯಿಂಟ್ಸ್ ಪೇನು, ಮೂಳೆ ಸೌದೋಗಿದೆ ಅಂತ ಹೇಳ್ತಾರೆ, ಇದು ಯಾವುದೂ ಅಲ್ಲ. ಸೊ ಅದು ಪಿತ್ತದೋಷದಿಂದ ಆಗಿರ್ತಕ್ಕಂಥದ್ದು. ಅದಾದಮೇಲೆ ಜಾಂಡೀಸ್ ಆಗಲಿಕ್ಕೂ ಮೂಲ ಕಾರಣ ಪಿತ್ತದೋಷನೇ. ಆಮೇಲೆ ಬೀಟಾ ಸೆಲ್ಸು ಕೂಡ ಡಿಆಕ್ಟಿವೇಟ್ ಆಗ್ತವೆ.
ಬೀಟಾ ಸೆಲ್ಸು ಕೂಡ ಡಿಆಕ್ಟಿವೇಟ್ ಆಯಿತು ಅಂದರೆ ಇನ್ಸುಲಿನ್ ಪ್ರೊಡಕ್ಷನ್ ಆಗಲ್ಲ. ಇನ್ಸುಲಿನ್ ಪ್ರೊಡಕ್ಷನ್ ಆಗಲ್ಲ ಅಂತಂದರೆ ಶುಗರ್ ಜಾಸ್ತಿ ಆಗೋದು. ಶುಗರ್ ಇಂಥವೆಲ್ಲ ಕಾರಣಗಳು ಈ ಒಂದು ಅಸಿಡಿಟಿಯಿಂದ ಜಾಸ್ತಿ ಆಗ್ತವೆ ಸರ್. ಓಕೆ, ಅದಕ್ಕೆ ಪರಿಹಾರ ಸರ್? ಪರಿಹಾರ ಬಂದು ಒಳ್ಳೆ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡಿರೋ ಥರ ಇದೆ, ಗ್ರೀನ್ ಆಕ್ಟಿವಿಟಿ ಅಂತ ಹೇಳ್ಬಿಟ್ಟು. ಸೊ ಇದನ್ನು ರೆಡಿ ಮಾಡಿದ್ವಿ ಸರ್. ಇದು ಚಹಾದಿಂದ ನೋಡಿ ಇಷ್ಟೊಂದು ಪರಿಹಾರಗಳಿದೆ ಅಂದರೆ ನನಗೆ ಖುಷಿ ಆಗ್ತಿದೆ. ಹೇಳಿ ಸರ್. ಗ್ರೀನ್ ಆಕ್ಟಿವಿಟಿ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದೀವಿ ಸರ್. ಅದಕ್ಕೆ ಓಕೆ, ಸುಮಾರು ಒಂದು 5-6 ಎಲೆಗಳನ್ನು ಮಿಶ್ರಣ ಮಾಡಿಬಿಟ್ಟು ಇದನ್ನು ಮಾಡಿದ್ವಿ. ಇದು ತುಂಬ ಒಗರಾಗಿರುತ್ತೆ. ನೀವು ಟೀ ಬ್ಲ್ಯಾಕ್ ಟೀ ಕುಡಿತಿರಲ್ಲ, ಆ ಟೀ ಕುಡಿದಷ್ಟು ಫೀಲಿಂಗ್ ಇರುತ್ತೆ. ಇದು ಹಾಲು ಹಾಕ್ಬಾರ್ದು, ಬೆಲ್ಲನೂ ಹಾಕಬಾರ್ದು ಅಂತ ಹೇಳ್ತೆ. ಬೆಲ್ಲ ಹಾಕ್ದಲೇ ಹಾಗೆ ಕುಡಿದ್ರೆ ಆಯಿತಾ 100% ರಿಸಲ್ಟ್, ಇಲ್ಲ ಬೆಲ್ಲ ಹಾಕಿ ಕುಡಿದ್ರೆ 50% ರಿಸಲ್ಟ್. 50% ಹೌದು ಸರ್. ಯಾವುದೇ ಮನುಷ್ಯ ಆಗಲಿ ಬೆಳಗ್ಗೆ ಎದ್ದು ಮೊದಲ ಆಹಾರವಾಗಿ ಕಹಿ ಅಥವಾ ಒಗರು ಪದಾರ್ಥಗಳನ್ನು ತಗೋಬೇಕು ಸರ್. ಕಹಿ ಅಥವಾ ಒಗರು ಪದಾರ್ಥಗಳನ್ನು ತಗೊಂಡಿದ್ದೆ ಆದರೆ ಕಿಡ್ನಿ ಮತ್ತು ಲಿವರು ತುಂಬ ಚೆನ್ನಾಗಿರುತ್ತೆ. ಅಂದರೆ ಪಿತ್ತಕೋಶದಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಆಗಿದೆ. ಅದಕ್ಕೆ ಆಹಾರ ಕೊಟ್ಬಿಡ್ತೀವಿ ಆಲ್ರೆಡಿ. ಅದು ಎಷ್ಟು ಬೇಕು ಅಷ್ಟು ಮಾತ್ರ ಆಹಾರ ಉತ್ಪಾದನೆ ಮಾಡೋದು. ಅಂದರೆ ಇದು ಪಿತ್ತರಸನ ಉತ್ಪಾದನೆ ಮಾಡುತ್ತೆ. ಪಿತ್ತರಸ ಇಲ್ಲ ಅಂದ್ರೆ ನಮ್ಮ ಜೀರ್ಣಕ್ರಿಯೆನೇ ಆಗೋಲ್ಲ. ಆಯಿತಾ? ಸೊ ಇದೇನಾ ಸರ್ ನೀವು ಪೌಡ್ರು ಎಷ್ಟೊತ್ತವರೆಗೂ ಹೇಳಿದ್ದು? ಸರ್ ಇದೆ ಸರ್, ಟೀ ಪೌಡ್ರ್ ಇದೇನೆ ನೋಡ್ರಿ. ಇದು ಗ್ರೀನರಿ ಪೌಡರ್ ಬರ್ತಿದಂಗೆ ಪರಿಮಳ ಘಮ ಘಮ ಅಂತಿದೆ ನಮಗಂತೂ. ಈಗ ಹೇಗೆ ಸರ್ ಇದು ಬಿಸಿ ನೀರಿಗೆ? ಇದು ಬಿಸಿ ನೀರಿಗೆಲ್ಲ ಸೊ ಮಾಮೂಲಿ ನೀರಿಗೆ ದೊಡ್ಡ ಲೋಟಕ್ಕೆ ಇಷ್ಟು ಹಾಕ್ಕೊಂಡು ಸರ್, ಒಂದು ಇದರಲ್ಲಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಸರ್, 1.5 ಲೋಟ ನೀರಿಗೆ. ಸೊ ಇದೊಂದು ಅರ್ಧ ಸ್ಪೂನ್ ಹಾಕ್ಕೊಂಡು 7ರಿಂದ 8 ನಿಮಿಷ ಸಣ್ಣ ಊರಿನಲ್ಲಿ ಕುದಿಸ್ಬೇಕು. ದೊಡ್ಡ ಊರಿನಲ್ಲಿ ಕುದಿಸ್ಬಾರ್ದು. ದೊಡ್ಡದಾಗಿ ಏನೋ ಕುದಿಸಿರಿ ಏನಂತಂದ್ರೆ ವಿಟಮಿನ್ಸ್ಗಳು ಹಾಳಾಗ್ತವೆ ಹೀಟಿಗೆ. ಸೊ ಹಾಗಾಗಿ ಯಾವುದೇ ವಿಟಮಿನ್ಸನ್ನು ಕಾಪಾಡಬೇಕು ಅಂತಂದರೆ ಸೊ ಅದಕ್ಕೋಸ್ಕರ ನಾವು ಮಣ್ಣಿನ ಮಡಿಕೆಯಲ್ಲಿ ಇಜ್ರಲ್ಲಿ ಉರಿತಾ ಇರೋದು. ಅದಕ್ಕೋಸ್ಕರ ವಿಟಮಿನ್ಸ್ಗಳು ಹಾಳಾಗಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ. ಹೌದು, ಸತ್ವ ಉಳಿಬೇಕು. ಹೌದು ಹೌದು, ಸತ್ವ ಉಳಿಬೇಕು. ಅದಕ್ಕೋಸ್ಕರ ಅದನ್ನು ಆ ರೀತಿ ಮಾಡೋದು. ಸಣ್ಣ ಊರಿನಲ್ಲಿ ಕುದಿಸ್ಬೇಕು. ಹೌದು ಸರ್, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಳೋದು. ಹೌದು, ಪರಿಣಾಮಕಾರಿ ಜಾಸ್ತಿ 100%. ಅದು ಎಂಥದೇ ಕಾಯಿಲೆ ಇರಲಿ ಮನೆ ಮದ್ದಾಗಿ ಕೆಲಸ ಮಾಡುತ್ತೆ. ಲಾಸ್ಟ್ ಟೈಮು ಹೆಲ್ತ್ ಮಿಕ್ಸ್ ಪೌಡರ್ ಕುಡಿದು ಟೇಸ್ಟ್ ಮಾಡಿ ನೋಡಿದ್ವಿ, ಅದು ಬಹಳ ಸೊಗಸಾಗಿತ್ತು. ಈಗ ಇದು ಅಷ್ಟೇ, ಬೆಲ್ಲ ಹಾಕಿದ್ದಾರೆ, ಏನೋ ಒಂಥರ ಟೇಸ್ಟು ಸಖತ್ತಾಗಿದೆ. ಏನೇನು ಕುಡಿದ್ಲು ನೀನು ಹೇಳು ಹೆಂಗಿದೆ ಅಂತ. ಮೈಲ್ಡಾಗಿ ಬೆಲ್ಲ ಹಾಕಿದಾರಲ್ವಾ? ಹೌದು, ಬೆಲ್ಲ ಹಾಕಿದ್ದಾರೆ. ಒಗರಾಗಿದೆ. ಹೌದು, ಒಗರಾಗಿ. ಮತ್ತು ಇನ್ನೊಂದು ಹಾಲು ಹೊಟ್ಟೆಲ್ಲ ನಾವು ಕುಡಿತಾ ಇರೋದ್ರಿಂದ ನಮಗಿದು ಬೆನಿಫಿಟ್ ಆ್ಯಕ್ಚುಲಿ ಜಾಸ್ತಿನೇ ಇರುತ್ತೆ ಅನ್ಕೊಂತೀನಿ ಇವತ್ತು. ಒಗರ ಅಂದರೆ ಅಷ್ಟು ಅಂದರೆ ಕುಡಿಯೋಕ್ಕಾಗಲ್ಲ ಅನ್ನೋ ಥರ ಇಲ್ಲ ಇಲ್ಲ ಸರ್, ನೀವು ಫಸ್ಟ್ ಟೈಮ್ ಅಂದರೆ ನಾನೇನು ಅಂದ್ಕೊಂಡೆ, ಈಗ ನಾರ್ಮಲ್ಲು ಇದು ಏನಪ್ಪ ಬ್ಲ್ಯಾಕ್ ಟೀ ಎಲ್ಲ ಕುಡಿದಾಗ ಸ್ವಲ್ಪ ಜಾಸ್ತಿ ಒಗರು ಇರುತ್ತೆ. ಹೌದು, ಬಟ್ ಇದು ಅಷ್ಟು ಬೆಲ್ಲ ಹಾಕಿರೋದ್ರಿಂದ. ಆಮೇಲೆ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಇನ್ನೂ ಬೆನಿಫಿಟ್ ಜಾಸ್ತಿ. ಅಂದರೆ ಒಂದು ಕಾನ್ಸೆಪ್ಟ್ ಏನು ಅಂತಂದರೆ, ನೀವು ನೀರು ಕುಡಿದ್ರೆ 200 ml ಕುಡಿಬೇಕು. ಯಾವುದೇ ಕಷಾಯ ಕುಡಿದ್ರೆ 200, ಮಜ್ಜಿಗೆ ಕುಡಿದ್ರೆ 200 ಕುಡಿಬೇಕು. ನಾವು ಇಷ್ಟೇ ಕುಡಿಯೋದು ಇದು ಮಾಡೋದು ಮಾಡಬಾರ್ದು. ಅದು ಕಾನ್ಸೆಪ್ಟ್, ಒಂದು ರೇಷಿಯೋ. ಅದು ಇಂಡೈರೆಕ್ಟಾಗಿ ಎವ್ರಿಡೇ ನಮಗೆ ಬೆಲ್ಲ ಅಂದರೆ ಇದನ್ನು ಕುಡಿಯೋದ್ರಿಂದ ಬೆಲ್ಲನೂ ಡೈಲಿ ಹೌದು ಸರ್. ಅದೇ ಕ್ಯಾಲ್ಸಿಯಂ ಸಿಗುತ್ತೆ, ಕಬ್ಬಿಣಾಂಶ ಸಿಗುತ್ತೆ, ಮೆಗ್ನೀಷಿಯಂ ಸಿಗುತ್ತೆ. ಶುಗರ್ಗೆ ಒಂದು ಸೈಡ್ಗೆ ಸ್ವಲ್ಪ ಬ್ರೇಕ್ ಕೊಟ್ಟು ಇದನ್ನು ಅಟ್ಲೀಸ್ಟ್ ನಾವು ಬೆಲ್ಲನ ಎವ್ರಿಡೇ ಸೇವಿಸೋ ಥರ ಮಾಡಬೇಕು. ಬೆಲ್ಲ ಹಾಕೊಂಡು ಕುಡಿಬೇಕು. ಇನ್ನು ನೀವೇನಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಇದರ ಅಂದರೆ ಹೆಲ್ತ್ ಮಿಕ್ಸ್ ಪೌಡರ್ ಎಲ್ಲ ಹೇಗೆ ತಯಾರಾಗುತ್ತೆ ನಾನು ಹೇಳ್ಬಿಡ್ತೀನಿ. ಅಲ್ಲಿ ನಾವು ನೋಡ್ದಂಗೆ 60 ಬಗೆಯ ಏನು ಸಿರಿಧಾನ್ಯಗಳು ಮತ್ತು ವಿಧ ವಿಧವಾದ ಡ್ರೈ ಫ್ರೂಟ್ಸ್, ಸೀಡ್ಸ್ಗಳು, ನಟ್ಸ್ ಏನಿರುತ್ತೆ ಅದನ್ನೆಲ್ಲ ಇಲ್ಲಿ ನ್ಯಾಚುರಲ್ ಆಗಿರೋ ಸೌದೆ ಒಲೆ. ಇದು ಏನು ಯಾವುದೇ ರೀತಿಯಾದ ಓವರ್ ಹೀಟ್ ಗ್ಯಾಸ್ ಸಿಲಿಂಡರ್ ಅಲ್ಲ. ಮತ್ತು ಇದೆಲ್ಲ ಮಣ್ಣಿನಿಂದ ಮಾಡಿರೋ ಪಾತ್ರೆಗಳು. ಮಣ್ಣಿನ ಮಡಿಕೆ ಏನು ಹೇಳ್ತಾರೆ ಅದರಲ್ಲಿ ನೋಡಿ ತುಂಬ ಜಾಸ್ತಿ ಹೀಟಲ್ಲೂ ಸುಡೋದಿಲ್ಲ, ಸುಟ್ಟರೆ ಓವರ್ ಬರ್ನ್ ಆಗುತ್ತೆ ಅಂತ ಹೇಳಿ. ಸರ್ ನಮಸ್ಕಾರ, ನನ್ನ ಹೆಸರು ಪ್ರಶಾಂತ್ ಕುಮಾರ್ ಅಂತೇಳಿ. ನಾನು ದಾವಣಗೆರೆ ಡಿಸ್ಟ್ರಿಕ್ಟ್ ಚನ್ನಗಿರಿ ತಾಲೂಕು ಮುದಿಗೆರೆ ಅನ್ನೋ ಗ್ರಾಮದಿಂದ ಬಂದಿದ್ದೀನಿ. ಇವ್ರ ಹತ್ರ ನಾವು 5 ತಿಂಗಳಿಂದ ಪ್ರಾಡಕ್ಟನ್ನು ನಾವು ತಗೊಳ್ತಾ ಇದ್ದೀವಿ. ಆ 5 ತಿಂಗಳಿಂದ ಪ್ರಾಡಕ್ಟನ್ನು ನಾವು ತಗೊಳ್ತಾ ಇರೋದ್ರಿಂದ ನಮಗೆ ಬಾಡಿನಲ್ಲಿ ಇರ್ತಕ್ಕಂಥ ಹೆಚ್ಚು ಕಮ್ಮಿ ಒಂದು 80 ಕಾಯಿಲೆಯಷ್ಟು ನಮ್ಮ ಬಾಡಿನಲ್ಲಿ ಇರ್ತಕ್ಕಂಥವು ಈ ಒಂದು 80% ಕ್ಲಿಯರ್ ಆಗಿದ್ದಾವೆ. ಅಸಿಡಿಟಿ ಅನ್ನೋದನ್ನು ನನ್ನ ಜೀವನದಲ್ಲಿ ನಾನು ಹೋಗ್ಸೋಕ್ಕಾಗದೇ ಇರೋ ಅಂಥ ಒಂದು ಮೈಂಡ್ ಸೆಟ್ಟಿಗೆ ನಾನು ಹೋಗಿದ್ದೆ. ಅಂಥದ್ದು ನಾನು ಆಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ನನ್ನ ಸಮಸ್ಯೆ ಭಾಳ ಇತ್ತು. ಗ್ಯಾಸ್ಟ್ರಿಕ್ ಮಾತ್ರ ಬೆಳಗ್ಗೆ ಸಾಯಂಕಾಲ 150 ml ತಗೊಳ್ಳೇಬೇಕಾಗಿತ್ತು ನಾನು ರ್ಯಾಂಟಕ್ ಅಂತೇಳಿ. ಅದಿಲ್ಲ ಅಂದರೆ ಮಲಗೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಈ ಒಂದು ಪ್ರಾಡಕ್ಟನ್ನು ನಾನು ತಗೊಳಕ್ಕೆ ನಿಂತ್ಕೊಂಡು ಒಂದು 3 ದಿವಸದಲ್ಲೇ ಆ ಮಾತನ್ನ 2 ತಗೊಂಡಿದ್ದ ಮಾತನ್ನ 1 ಮಾತ್ರ ತಗೊಳಕ್ಕೆ ಬಂದೆ. ನಂತರ ಇನ್ನು ಹತ್ಲಾಗ 3 ದಿವಸದಲ್ಲಿ ಆ ಮಾತನ್ನು ನಿಲ್ಲಿಸ್ತೆ. ಇವಾಗ ಹೇಳ್ಬೇಕು ಅಂತಂದರೆ ನಿಜಕ್ಕೂ ನಾನು ಇದನ್ನು ಯಾವುದೋ ಉದ್ದೇಶಪೂರ್ವಕವಾಗಿ ಹೇಳ್ತಾ ಇಲ್ಲ. ನನ್ನ ಆರೋಗ್ಯದಲ್ಲಿ ಏನಾಗಿದೆ ಅದನ್ನು ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇರೋದು. ಸೂಪರ್. ನೀವು ಹೇಳ್ತಿರೋದು ಇದ್ರ ಬಗ್ಗೆ ಅಲ್ವಾ ಸರ್? ಅಂದರೆ ಗ್ರೀನ್ ಆಕ್ಟಿವಿಟಿ ಅಲ್ವಾ ಸರ್? ಈ ಗ್ರೀನ್ ಆಕ್ಟಿವಿಟಿ ಅಂತ ಏನು ಮಾಡಿದ್ದಾರೆ, ಈ ಗ್ರೀನ್ ಆಕ್ಟಿವಿಟಿ ಅನ್ನೋದನ್ನು ನಾನು ಮತ್ತೆ
ಇದು 4ನೇ ಸತಿ ನಾನು ಪರ್ಚೇಸ್ ಮಾಡಬೇಕು ಅಂತ ಬಂದಿರೋದು ಇಲ್ಲಿಗೆ. ಓಕೆ ಓಕೆ. ನಂದು ಬೆಳಗ್ಗೆ ಎದ್ದ ತಕ್ಷಣ 5:30ಗೆ ನಾನು ಡ್ಯೂಟಿ ಎದ್ದೇಳೋದು. 5:30ಗೆ ಎದ್ದ ತಕ್ಷಣ ನಾನು ದನ ಕೊಟ್ಟಿಗೆ ಹೋಗಿ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದನ್ನು ಹಾಲು ಕರೆದು ನಾನು ಡೈರಿಗೆ ಹಾಕಿ ಫಸ್ಟ್ ಇದನ್ನು ನಮ್ಮ ಮನೆಯವರು ನನಗೆ ಡೈರೆಕ್ಟ್ ಇದನ್ನು ದನಿ ಮನೆಗೆ ತಂದು ಕೊಡ್ತಾರೆ. ಒಂದು ಲೋಟ ಎಲ್ಲ ಮಾಡಿಬಿಟ್ಟು ಅಲ್ಲಿಗೆ ತಂದು ಅಲ್ಲಿಗೆ ತಗೊಂಬಂದು ಕೊಡ್ತಾರೆ. ಓಕೆ. ಅದನ್ನು ಕುಡಿದ್ಬಿಟ್ಟು ನಾನು ನನ್ನ ಕಾರ್ಯ ಎಲ್ಲ ಮುಗಿಸ್ಬಿಟ್ಟು ತದನಂತರದಲ್ಲಿ ಏನು ಈ ಪ್ರಾಡಕ್ಟ್ ಇದೆಯಲ್ಲ ಮಲ್ಟಿ ಪವರ್ ಮಾಲ್ಟ್ ಮಾಡ್ಕೊಂಡು ಇಟ್ಟಿರ್ತಾರೆ, ರೆಡಿ ಇಟ್ಟಿರ್ತಾರೆ. ಅದನ್ನು ಕುಡಿದ್ಬಿಟ್ಟು ನಾನು ಸ್ನಾನಕ್ಕೆ ಹೋಗ್ತೀನಿ. ಇಲ್ಲಿ ಹೇಳಬೇಕು ಅಂತಂದರೆ ತಲೆ ನನಗೆ 9 ತಿಂಗಳಲ್ಲಿ ಪೋಲಿಯೋ ಅಟ್ಯಾಕ್ ಆಗಿ ನಾನು ಸ್ವಲ್ಪ ಅಂಗವಿಕಲ. ಆದರೆ ಅದನ್ನು ಮನಸ್ಸಿಗೆ ತಗೊಂಡಂಗೆ ನಾನು 4 ಚಂದಂಗೆ ಜೀವನ ಮಾಡಬೇಕು, 4 ಚಂದಂಗೆ ಬದುಕಬೇಕು ಅನ್ನೋ ಒಂದು ಆಸೆಯಿಂದ ಇರಬೇಕಾದ್ರೆ ಈ ಒಂದು ಪ್ರಾಡಕ್ಟನ್ನು ಮನೆಯವರು ಯೂಟ್ಯೂಬಲ್ಲಿ ಇದನ್ನು ನೋಡಿ ನನಗೆ ಇದನ್ನು ತೋರಿಸಿದ್ರು. ಇದನ್ನು ತೋರಿಸಿ ಇದನ್ನು ತಗೊಂಡ್ಮೇಲೆ ಅವ್ರು ಹಾಕಿ ಇದನ್ನು ತೊಗೊಳ್ರಿ ನೋಡೋಣ ಹೇಗಾಗುತ್ತೆ ಏನಾಗುತ್ತೆ ತಗೊಳಕ್ಕೆ ನಿಂತ್ಕೊಂಡ್ಮೇಲೆ ನನಗೆ ಭಾಳ ಒಂದು ಹೆಲ್ತಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತು. ಅದಕ್ಕೆ ಗ್ಯಾಸ್ಟ್ರಿಕ್ ಇಲ್ಲ, ಅಸಿಡಿಟಿ ಇಲ್ಲ, ತಲೆನೋವಿಲ್ಲ, ಬೆನ್ನು ನೋವಿಲ್ಲ, ಸೊಂಟ ನೋವಿಲ್ಲ. ಸೊಂಟ ನೋವಿಗೆ ನಾನು ಮಂಗಳೂರಲ್ಲಿ ವೆನ್ಲಾಕ್ ಹಾಸ್ಪಿಟಲಿಗೆ ಹೋದಾಗ ತೋರಿಸಿದಾಗ ನಿಮ್ದು ಇಲ್ಲಿ ಹಿಂದೆಗಡೆ ಕೀಲು ತಪ್ಪಿದೆ, ಅದನ್ನು ನೀವು ಎಕ್ಸಸೈಸಲ್ಲೇ ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರು. ಎಕ್ಸಸೈಸ್ ಮಾಡ್ತಾ ಇದ್ರೂ ಸಹ ಅದು ಸರಿಯಾಗಿ ಕಾಣಲಿಲ್ಲ. ಏನಪ್ಪ ಇದು ಅಂತ ಕುತ್ಕೊಂಡಾಗ ಅಲ್ಲಿಂದ ಆ ನೋವಿದ್ದು ಮಂಡಿಗೆ ಬಂತು. ಮಂಡಿ ನೋವು ಬಂದಾಗ ಮಂಡಿ ನೋವಲ್ಲಿ ಹೆಚ್ಚು ಕಮ್ಮಿ 1.5 ವರ್ಷ ನಾನು ಪಟ್ಟಿರೋ ಕಷ್ಟ ದೇವ್ರಿಗೆ ಗೊತ್ತು. ಅಷ್ಟು ಕಷ್ಟಪಟ್ಟಿದ್ದೀನಿ. ನಮ್ಮ ಮನೆಯವ್ರು ಈ ವಿಡಿಯೋನ ತೋರಿಸಿ ನೋಡಿದಾಗ ನೋಡೋಣ ಇದನ್ನು ಏನೋ ದೇವರೇ ನಮಗೆ ಒಂದು ಈ ಗ್ರಾಮೀಣ ರುಚಿ ಅನ್ನೋ ರೂಪದಲ್ಲಿ ಏನು ಅವರು ಸಂಸ್ಥಾಪಕರಿದ್ದಾರೆ ಆ ರೂಪದಲ್ಲಿ ಬಂದು ನಮಗೆ ವ್ಯವಸ್ಥೆ ಮಾಡಿಕೊಡ್ತಾರೆ ಅನ್ನೋಕಂಡ್ರೆ ನೋಡೋಣ. ಅವ್ರು ಒಂದೇ ಒಂದು ಮಾತು ಹೇಳಿದ್ರು, ಸರ್ ನಿಮ್ಮಲ್ಲಿ ಇರ್ತಕ್ಕಂಥ ಕಾಯಿಲೆನೇ ಅಲ್ಲ ಸರ್, ನೀವು ಹೆಂಗೆ ಕಾಯಿಲೆ ಅಂತ ಅದನ್ನು ನೀವು ಅಂದ್ಕೊಂಡ್ರಿ ಅಂತಂದರು. ಅಲ್ಲಿಗೆ ನಮಗೊಂದು 20% ಬೂಸ್ಟರ್ ತುಂಬ್ದಂಗೆ ಆಯ್ತು ನಮಗೆ. ಇವ್ರು ಕಳಿಸಿರ್ತಕ್ಕಂಥ ಈ 2 ಪ್ರಾಡಕ್ಟನ್ನು ನಾವೇನು ಯೂಸ್ ಮಾಡಿದ್ದೀವಿ, ಯೂಸ್ ಮಾಡೋಕ್ಕೆ ನಿಂತ್ಕೊಂಡ್ಮೇಲೆ 1 ವಾರದಲ್ಲಿ 20% ಕಮ್ಮಿ ಆಯಿತು. ಅದನ್ನು ನಾವು ಹಂಗೆ ಕಂಟಿನ್ಯೂಷನ್ ಮಾಡ್ತಾ ಬಂದಾಗ ಸೊಂಟ ನೋವು ಮತ್ತು ಮಂಡಿ ನೋವು ಈಗ ನನಗೆ 80% ಕ್ಲಿಯರ್ ಆಗಿದೆ. ವೀಕ್ಷಕರೇ, ನಿಮಗೆ ಹೇಳೋದಿಷ್ಟೇ, ನಾನು ನನ್ನ ಒಂದು ಪರಿಸ್ಥಿತಿನ ನಿಮಗೆ ರಿಯಲಾಗಿ ತೋರಿಸ್ತೀನಿ. ಒಂದೇ ನಿಮಿಷ ನೋಡಿ. ನಾನೀಗ ಈ ಥರ ಚಕ್ಕಲ್ ಬಗ್ಗೆ ಹಾಕೊಂಡು ಕುತ್ಕೊಳಕ್ಕೆ ನನ್ನ ಜೀವನದಲ್ಲಿ ಆಗ್ತಾನೆ ಇರಲಿಲ್ಲ. ಎದುರಿಗೆ ನೋಡಿ ನಾನು ಎಷ್ಟು ಕ್ಲೀನಾಗಿ ಕೂತಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಈಗ ಕೂತಿರೋದನ್ನ ಈಗ ಸರಿ ನಾನು ಮೊದಲು ಯಾವ ಥರ ಕೂರ್ತಿದ್ದೆ ಅನ್ನೋದನ್ನು ನಿಮಗೆ ಒಂದ್ಸರಿ ತೋರಿಸ್ತೀನಿ. ನಾನು ನೋಡಿ ಎದ್ದೇಳ್ಬೇಕಾದ್ರೆ ಚೆಕ್ ಅಂತ ಎಷ್ಟು ಹಿಂಗೆ ಎದ್ದೇಳ್ತೀನಿ ನಾನು. ಅದೇ ನಾನು ಕೂರಬೇಕು ಅಂತಂದರೆ ಫಸ್ಟು ಈ ಥರ ಮಂಡಿನ ಹಿಂಗೆ ಊರ್ಬಿಟ್ಟು ಈ ಥರ ಮಾಡಿ ಅವ್ವಾ ಈ ಥರ ಆಗಿ ಈ ಥರ ಮಾಡ್ಕೊಂಡು ನನ್ನಂತ ಹಿಂಗೆ ಎಳ್ಕೊಂಡು ನಾನು ಈ ಥರ ಕೂರಬೇಕಾಗಿತ್ತು. ಇದನ್ನು ನಾನು ಯಾವುದೇ ಬೂಟಾಟಿಕೆಗಾಗಲಿ ಏನಕ್ಕೆ ಆಗಲಿ ಮಾಡ್ತಾಯಿಲ್ಲ. ಯಾಕೆಂದರೆ ಮಂಡಿನ ಅನುಭವಿಸ್ತಾ ಇರೋ ಅಂಥವರಿಗೆ ಅದ್ರ ಪರಿಣಾಮ ಏನು ಅಂತ ಗೊತ್ತಿರುತ್ತೆ. ಖಂಡಿತ ಈ ಪ್ರಾಡಕ್ಟನ್ನು ನೀವು ಯೂಸ್ ಮಾಡಿರಿ, ಬಳಸ್ಕೊಳ್ರಿ, ಯಥೇಚ್ಛವಾಗಿ ಬಳಸ್ಕೊಳ್ರಿ, ಯಥೇಚ್ಛವಾಗಿ ತರಿಸ್ಕೊಳ್ರಿ. ಬೆಳಗ್ಗೆ ನೀವು ಟೀ ಅಂತೂ ಕುಡಿತೀರ ತಾನೆ, ಆ ಟೀ ಕುಡಿಯೋದಕ್ಕೆ ಏನೆಲ್ಲ ಖರ್ಚು ಮಾಡ್ತೀರಾ ನೀವು? ಈ ಪುಡಿ ತೊಗೊಳ್ತೀರ, ಎಲ್ಲದೂ ಮಾಡಿ ನೋಡಿರಿ. ನಾನು ಕುತ್ಕೊಂಡೇ ಮಾತಾಡ್ತೀನಿ. ಇಷ್ಟೊತ್ತಂಗೆ ನನ್ನ ಕೈಲಿ ಕುತ್ಕೊಳಕ್ಕೆ ಆಗ್ತಿಲ್ಲ, 2 ಸೆಕೆಂಡ್ ನನ್ನ ಕೈಲಿ ಕುತ್ಕೊಳಕ್ಕೆ ಆಗ್ತಿಲ್ಲ. ಅಷ್ಟು ಕ್ಲೀನ್ ನಾನು ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ವೀಕ್ಷಕರೇ, ನೀವು ದಯವಿಟ್ಟು ಇದನ್ನು ಪ್ರಾಡಕ್ಟನ್ನು ತರಿಸ್ಕೊಳ್ರಿ. ಅವ್ರು ನಿಮ್ಗೂ ನೀವು ತರ್ಸ್ಕೊಂಡು ಯೂಸ್ ಮಾಡಿರಿ. ನಿಮ್ಮಲ್ಲೂ ಬೇರೆಯವ್ರಿಗೂ ನಿಮ್ಗೆ ಹೇಳ್ರಿ, ಸಹಾಯ ಮಾಡೋದಕ್ಕೆ ಹೇಳ್ರಿ ಅವರಿಗೆ. ನಿಜವಾಗೂ ನೀವು ಆರೋಗ್ಯದಲ್ಲಿ ಶ್ರೀಮಂತರಾಗೋದಂತೂ 100ಕ್ಕೆ 100 ಪರ್ಫೆಕ್ಟ್ ಅಂತ ನಾನು ನಿಮಗೆ ಗ್ಯಾರಂಟಿ ಕೊಡಬಲ್ಲೆ, ನಾನು ಗ್ಯಾರಂಟಿ ಕೊಡಬಲ್ಲೆ. ಮತ್ತು ಈ ಜಾಗ ನೋಡಿ, ಕಂಟ್ರೋಲ್ಡ್ ಒಂದು ಎನ್ವಿರಾನ್ಮೆಂಟಲ್ಲಿ ಡ್ರೈ ಮಾಡೋ ಯೂನಿಟ್ ಇದು. ಹೊರಗಡೆಯಿಂದ ಯಾವುದೇ ರೀತಿಯಾದ ಧೂಳು ಮತ್ತು ಕಲ್ಮಶಗಳು ಒಳಗಡೆ ಬರದೇ ಇರೋ ಹಾಗೆ ನಿರ್ಮಾಣ ಮಾಡಿರೋ ಶಾಕಾಹಾರಿ ಘಟಕ ಇದು. ಯಾಕಂದರೆ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಆಹಾರ ರಿಲೇಟೆಡ್ ಅಥವಾ ಫುಡ್ ರಿಲೇಟೆಡ್ ಪ್ರಾಡಕ್ಟ್ಸ್ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಶುಚಿತ್ವಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ. ಇಲ್ಲಿ ನಾವು ನೋಡ್ಬೋದು, ಸ್ವಲ್ಪನೂ ಒಂದು ಹೊರಗಡೆಯಿಂದ ಏನೋ ಗಾಳಿ ಅಥವಾ ಧೂಳು ಏನು ಬರದೇ ಇರೋ ಥರ ಕಂಪ್ಲೀಟ್ ಕ್ಲೋಸ್ ಆಗಿದೆ ಇಲ್ಲಿ. ಸರ್ ಇಲ್ಲಿ ಕಂಪ್ಲೀಟ್ ಏನು ಹಪ್ಪಳ ಎಲ್ಲ ಜೋರಾಗಿ ಕಾಣ್ತಿದೆ. ಮತ್ತೆ ಇದೆಲ್ಲ ಸಿರಿಧಾನ್ಯಗಳು ಇವೆಲ್ಲ ಮೊಳಕೆ ಕಟ್ಟಿ ಎಲ್ಲ ಒಣಗಿಸ್ತಾ ಇದೆ ನೋಡಿ ಸರ್. ಎಲ್ಲ ಹುರುಳಿಕಾಳು ಎಲ್ಲ ಮೊಳಕೆ ಕಟ್ಟಿ ಮಾಡಿರೋದಲ್ಲ. ಹೆಸರು ಕಾಳು ಇದು ಮೊಳಕೆ ಕಟ್ಟಿ ಒಣಗಿಸ್ತಾ ಇದ್ದೀವಿ. ಹೆಸರು ಕಾಳು ಮತ್ತು ಕಡಲೆಕಾಳು, ಬಟಾಣಿ ಎಲ್ಲವನ್ನು ಇಲ್ಲಿ ಪ್ರತಿನಿತ್ಯ ನಮಗೆ ಯಾವ್ದಾವ್ದು ಸ್ಟಾಕ್ ಕಡಿಮೆ ಆಗುತ್ತೋ ಅದನ್ನೆಲ್ಲ ರೆಡಿ ಮಾಡಿ. ಓಕೆ. ಸೊ ಇಲ್ಲಿ ಒಣಗಿಸಿ ಅಲ್ಲಿ ಹುರಿದ ನಂತರ ಪುಡಿ ಆಗುತ್ತಲ್ವ ಸರ್? ಹೌದು ಸರ್, ಹೌದು. ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀವಲ್ಲ ಸರ್, ಮಣ್ಣಿನ ನೀರಿನಲ್ಲೇ ಇದು ಮಾಡಿ, ತಾಮ್ರದ ಎಣ್ಣೆನಲ್ಲಿ ಇದು ಮಾಡಿ, ಎಲ್ಲ ಗೊತ್ತಾಗುತ್ತೆ. ಕರೆಕ್ಟ್. ಸೊ ಹುರಿದ ನಂತರ ಇಲ್ಲೆಲ್ಲ ಮಿಶ್ರಣ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸಸ್ಯ ಸಾಗರನೇ ಇದೆ. ಎಲ್ಲ ಎಲೆಗಳು, ಮಾವಿನ ಎಲೆ, ಸೀಬೆ ಎಲೆ, ಈ ಪ್ರತಿಯೊಂದು ಎಲೆಗಳ ಬಗ್ಗೆ ವಿಶೇಷತೆನೂ ಕೂಡ ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀವಿ. ತುಳಸಿ, ಸುಮಾರು 7-8 ಥರದ ಎಲೆಗಳನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸಿರಿಧಾನ್ಯಗಳು, ಬೇಳೆ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದ್ದೀವಿ. ಓಕೆ. ಸೊ ಅಲ್ಲೇ ಎಲ್ಲ ಹುರಿದ ನಂತರ ಪುಡಿ ಆಗೋದಕ್ಕೆ ರೆಡಿ ಆಗಿದೆ. ಇದು ಎಲ್ಲದೂ ಇದೆ ನೋಡಿ ಸರ್ ಅಲ್ಲಿ. ಇಷ್ಟೆಲ್ಲ ದೇಹಕ್ಕೆ ಸೇರಿದ್ರೆ ಏಲಕ್ಕಿ, ದೇಹ ಫುಲ್ ಖುಷಿ ಆಗ್ಬಿಡುತ್ತೆ.
ಸರ್ ಹೇಳಿ, ಅವಾಗಲೇ ಒಂದು ಕುತೂಹಲ ಕ್ರಿಯೇಟ್ ಮಾಡಿ ಹಂಗೆ ನನಗೆ ಆಫರ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಕಡೆಯಲ್ಲಿ ಏನೋ ಆಫರ್ ಬಗ್ಗೆ ಹೇಳ್ತೀನಿ ಅಂದ್ರಿ, ಏನದು ಸರ್? ಸರ್ ಆಫರ್ ಅಂತ ಅಂದರೆ ಈಗ ಜನಗಳು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾರೆ, ಆಯಿತಾ, ತುಂಬ ಆರೋಗ್ಯ ತೊಗೊಳ್ತಾ ಇದ್ದಾರೆ. ಆಮೇಲೆ ಜೊತೆಗೆ ಸಾಕಷ್ಟು ಜನಕ್ಕೆ ಹೇಳಿ ಕೊಡಿಸ್ತಾ ಇದ್ದಾರೆ, ಆಯಿತಾ. ಆಮೇಲೆ ಜೊತೆಗೆ ಕೆಲವರು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋರು ಇದ್ದಾರೆ. ಆಮೇಲೆ ಹೀಗೆ ಸುಮಾರು ಇವು ರೆಸ್ಪಾನ್ಸ್ ಬರ್ತಾ ಇರುತ್ತಲ್ವ ನಮಗೂ. ಸೊ ಹಾಗಾಗಿ ನಾನು ಒಂದು ಏನಂತಂದರೆ ಈ ಸೂಪರ್ ಸ್ಟಾಕಿಸ್ಟು, ಡಿಸ್ಟ್ರಿಬ್ಯೂಟ್ರು ಮತ್ತು ರಿಟೇಲರ್ ಅಂಗಡಿಯವರು ಇರ್ತಾರಲ್ಲ, ಅವ್ರಿಗೆಲ್ಲ ಮಾರ್ಜಿನ್ ಕೊಡ್ತೀವಿ. 35 to 40% ಮಾರ್ಜಿನ್ ಇಟ್ಕೊಂಡು ಯಾವುದೇ ಮ್ಯಾನುಫ್ಯಾಕ್ಚರರ್ ಆಗಲಿ ಸರ್, 35 to 40% ಇದಕ್ಕೆ ಅಂತಲೇ ತೆಗೆದಿಡ್ತಾರೆ. ಅಂದರೆ ಸೂಪರ್ ಸ್ಟಾಕಿಸ್ಟು, ಡಿಸ್ಟ್ರಿಬ್ಯೂಟ್ರು ಮತ್ತು ರಿಟೇಲರ್ಗೆ ಅಂತ ಹೇಳಿದ್ರು. ಸೊ ಅದು ಆಮೇಲೆ ಅಡ್ವರ್ಟೈಸ್ಮೆಂಟ್ಗೆ ಅಂತ. ಇದನ್ನೆಲ್ಲ ನಾನೇನು ಮಾಡ್ತಾ ಇದ್ದೀನಿ, ಯಾರಿಗೂ ಕೊಡ್ತಾ ಇಲ್ಲ, ಆಯಿತಾ. ಇದನ್ನು ಕಸ್ಟಮರ್ಗೆ ವಾಪಸ್ ಕೊಡ್ತಾ ಇದ್ದೀನಿ. ಹೌದು, ಒಂದು ಸಾರಿ ನಮ್ಮ ಹತ್ರ ಪ್ರಾಡಕ್ಟ್ ತೊಗೊಂಡು ಅವ್ರ ಮನೆಗೆ ಅವ್ರು ಯೂಸ್ ಮಾಡಿದ್ರಪ್ಪ ಅಂತಂದರೆ, ಆಯಿತಾ, ಸಾವಿರ ಗಟ್ಟಲೆ ಎಲ್ಲ ವಾಪಸ್ ಬರೋಕ್ಕೆ ಮಾಡಿದ್ವಿ ಸರ್. ಒಂದು ಪ್ರಾಡಕ್ಟಲ್ಲಿ ಒಂದೇ ಒಂದು ಸಾರಿ ಅವ್ರ ಪ್ರಾಡಕ್ಟ್ ತಗೊಂಡು ಯೂಸ್ ಮಾಡಿದ್ರೆ ಸಾಕು. ಅಂದರೆ ನಮ್ಮ ನಮ್ಮ ಗುರಿ ಏನು ಅಂತಂದರೆ, ನಮ್ಮ ಪ್ರಾಡಕ್ಟ್ ತೊಗೊಂಡು ಯೂಸ್ ಮಾಡೋವಂಥವ್ರಿಗೆ ಆರೋಗ್ಯ ಸಿಗ್ಬೇಕು ಮೊದಲನೇದಾಗಿ, ಜೊತೆಗೆ ಫೈನಾನ್ಸಿಯಲ್ಲೂ ಡೆವಲಪ್ ಆಗಬೇಕು ಸರ್. ದುಡ್ಡು ಯಾರಿಗೆ ಬೇಡ ಹೇಳಿ, ಎಲ್ಲರಿಗೂ ಬೇಕೇ ಬೇಕು. ಸೊ ಹಾಗಾಗಿ ಈ ಥರ ಮಾಡಿದ್ರೆ ಅನುಕೂಲ ಆಗುತ್ತೆ. ಬೇರೆ ಯಾರಿಗೋ ಕೊಡೋ ಬದಲಿಗೆ ವಾಪಸ್ ಕಸ್ಟಮರ್ಗೆ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ಆ ರೀತಿಯಲ್ಲಿ ನಾವು ಮಾಡಿದ್ದೀವಿ ಸರ್. ಅದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಟೆಲಿಕಾಲ್ ಟೀಮ್ ಇರುತ್ತೆ, ಅವರಿಗೆ ಫೋನ್ ಮಾಡಿದ್ರೆ ಯಾವ ರೀತಿ ಮಾಡಬೇಕು ಏನು ಅಂತ ಫೋನ್ ಮಾಡಿದ್ರೆ ಅವರೆಲ್ಲ ತಿಳಿಸ್ಕೊಡ್ತಾರೆ. ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಕೋಬೇಕು. ನೋಡಿರಿ, ನೀವು ಇದು ಯಾವುದೇ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಲ್ಲ, ನಾನ್ ವರ್ಕಿಂಗ್. ಅಂದರೆ ಯಾರಿಗೂ ಜನ ಸೇರಿಸ್ಬೇಕು ಅಂತದೇನಿಲ್ಲ. ನಿಮ್ಮ ಮನೆಗೆ ನೀವು ಪ್ರಾಡಕ್ಟನ್ನು ತೊಗೊಳ್ಳಿ ಅಷ್ಟೇ. ಸೂಪರ್, ಯೂಸ್ ಮಾಡಿ. ಸೊ ಹೆಚ್ಚಿನ ಮಾಹಿತಿಗೆ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ಕರೆ ಮಾಡಿದ್ರೆ ಸಾಕು, ನಿಮಗೇನು ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ. ಸೊ ನಮಗೆ ಇನ್ನೊಂದು ಪ್ರತಿ ಸಲ ಬಂದಾಗ ನಾನು ಆವಾಗಲೇ ಹೇಳಿದೆ ಸರ್, ಏನೇ ಹೇಳಿದ್ರು ಸುಮ್ಮನೆ ರ್ಯಾಂಡಮಾಗಿ ಹೇಳಲ್ಲ, ವಿತ್ ಪ್ರೂಫು ಮತ್ತು ರೆಕಾರ್ಡ್ಸ್ ಇಟ್ಕೊಂಡಿರ್ತಾರೆ. ಸರ್ ಇದರ ನ್ಯೂಟ್ರಿಷನ್ ವ್ಯಾಲ್ಯೂ ಬಗ್ಗೆ ನೀವು ರಿಪೋರ್ಟ್ಸ್ ಏನಾದ್ರು ಇದೆಯಾ, ಹೇಗೆ? ಇದೆ, ಖಂಡಿತ ಇದೆ ಸರ್. ಈಗ ಇತ್ತೀಚೆಗೆ ನಾವು ಚೆಕ್ ಮಾಡಿಸಿದ್ವಿ, ಮತ್ತು ಇದು ಹೊಸ ಪ್ರಾಡಕ್ಟ್ ಅಂದಾಗ ನಾವು ಚೆಕ್ ಮಾಡಿಸ್ಲೇಬೇಕಾಗುತ್ತೆ. ಸೊ ಅದೊಂದು ಇದೇನೇನು, ಮತ್ತು ಇದು ಪವರ್ ಪ್ಲಸ್ ಅಂತೇಳಿ ಮಾಡಿದ್ವಿ, ಇದನ್ನು ಚೆಕ್ ಮಾಡಿಸಿದ್ವಿ. ಯಾಕೆ ಪವರ್ ಪ್ಲಸ್ ಮಾಡಿದೆ ಅಂತ ಕೂಡ ಹೇಳಿದೆ ನಿಮಗೆ. ಅಂದರೆ ಬೀಜಗಳು ಮತ್ತು ಇವನ್ನೆಲ್ಲ ಜಾಸ್ತಿ ಏನು ಬೇಕು, ವಿಟಮಿನ್ಸ್ಗಳೆಲ್ಲ ರೈಸ್ ಮಾಡಬೇಕಲ್ಲ. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಖನಿಜಾಂಶಗಳು ಬೇಕು, ಪ್ರತಿಯೊಂದು ಪ್ರೋಟೀನು ವಿಟಮಿನ್ಗಳೆಲ್ಲ ಬೇಕೇ ಬೇಕು. ಸೊ ಹಾಗಾಗ್ಬಿಟ್ಟು ಸೊ ಅದನ್ನು ಎಷ್ಟೆಷ್ಟು ಬರುತ್ತೆ ನಮಗೂ ಒಂದು ಕ್ಯೂರಿಯಾಸಿಟಿ. ಸುಮ್ಮನೆ ಏನೋ ಒಂದು ರ್ಯಾಂಡಮಾಗಿ ಹಾಕ್ಬಿಟ್ಟು ಏನೋ ಕೊಡ್ತಾ ಇದ್ವಿ ಅನ್ನೋದಲ್ಲ, ಬಟ್ ಏನಿದೆ, ಏನು ಪರ್ಫೆಕ್ಟಾಗಿ ಕೊಡ್ತಾ ಇದ್ವಿ ಅನ್ನೋದು ಇಂಪಾರ್ಟೆಂಟ್. ಇವೆರಡನ್ನೂ ಸೇರಿಸ್ಬಿಟ್ಟು ಪ್ರತಿನಿತ್ಯ ತೊಗೊಳ್ತಾ ಹೋದರೆ, ಆಯಿತಾ, ಫುಲ್ ಬೆನಿಫಿಟ್. ನೀವೇನು ಹೇಳೋದು ಆ ಬೆನಿಫಿಟ್ ಸಿಗುತ್ತೆ. ಮತ್ತು ಯಾಕೆ ಬೇಕು ಒಂದು ಸಣ್ಣ ಒಂದು ಇದರಲ್ಲಿ ಹೇಳ್ತೀನಿ. ಸೊ ಇದು ಬಂದು ಎರಡನ್ನೂ ಸೇರಿಸ್ಕೋಬೇಕು. ಅಂದರೆ ಇದು ಬೆಳಗ್ಗೆ ಖಾಲಿ ಹೊಟ್ಟೆಗೆ ತೊಗೊಂಡು ಇದಾದಮೇಲೆ ಇದನ್ನು ತೊಗೊಂಡು ಹೋಗಬೇಕು. ಯಾಕೆ ತೊಗೋಬೇಕು ಅಂತಂದರೆ ಇದರಲ್ಲಿ ವಿಟಮಿನ್ಗಳು ಜಾಸ್ತಿ ಇದೆ. ಎರಡೂ ಸೇರಿ ತೊಗೊಳೋದ್ರಿಂದ ಗ್ಯಾಸ್ಟ್ರಿಕ್ ಅಸಿಡಿಟಿ ಕಂಪ್ಲೀಟ್ ಕ್ಯೂರ್ ಆಗ್ತಾ ಹೋಗುತ್ತೆ. ನಾವು ಹೇಳಿದ್ನಲ್ಲ ಕಾಯಿಲೆಗಳು ಏನೇನು ಅಂತ ಹೇಳ್ಬಿಟ್ಟು ಅವೆಲ್ಲವೂ ಕಂಪ್ಲೀಟ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಇವೆರಡೂ ಸೇರಿಸಿ ಹೇಳ್ತೀನಿ ನೋಡ್ರಿ. ಇದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ರಾಯಚೂರು, ರಾಯಚೂರು ಯೂನಿವರ್ಸಿಟಿನ ಚೆಕ್ ಮಾಡಿರೋದು ಸರ್ ಇದು ರಿಪೋರ್ಟು. ಆಯ್ತಾ ನೋಡ್ರಿ. ಮತ್ತೆ ಮೋಸ್ಟ್ಲಿ ನೀವು ಬಾಕ್ಸ್ ತಗೊಂಡ್ರೆ ಬಾಕ್ಸ್ ಮೇಲೆ ಇರುತ್ತಲ್ವಾ? ಹೌದು, ಬಾಕ್ಸ್ ಮೇಲೆ ಇರುತ್ತೆ ಸರ್. ಸೊ ಬಾಕ್ಸ್ ಮೇಲೆ ಇರುತ್ತೆ, ಅದನ್ನ ನೀವು ರೆಫರ್ ಮಾಡ್ಬೋದು. ಇದು CFTR ಚೆಕ್ ಮಾಡಿರ್ತೀವಿ. ಓಕೆ. ಈಗ ಇತ್ತೀಚೆಗೆ ಜನವರಿನಲ್ಲಿ CFTR ಚೆಕ್ ಮಾಡ್ತೀವಿ. ಓಕೆ. ಇದು ವಿಟಮಿನ್ಗಳು ಚೆಕ್ ಮಾಡ್ತಿರೋದು. ಇದು ವಿಟಮಿನ್ ಎ ಇದೆ, ವಿಟಮಿನ್ ಡಿನೂ ಕೂಡ ಇದೆ. ಅಂದರೆ ಆಮೇಲೆ ವಿಟಮಿನ್ ಇ ಇದೆ, ವಿಟಮಿನ್ B1 ಇದೆ, ಮತ್ತು ವಿಟಮಿನ್ B2 ಇದೆ, B3 ಇದೆ, ಮತ್ತು ವಿಟಮಿನ್ B6 ಇದೆ, B9 ಇದೆ, B12 ಇದೆ ಸರ್. ಸೊ ದೇಹಕ್ಕೆ ಏನೇನು ಬೇಕೋ ಎಲ್ಲದೂ ಕೂಡ ಇದೆ. ಇವೆರಡನ್ನೂ ಕಾಂಬಿನೇಷನ್ ಮಾಡಿ ಕೊಡೋದ್ರಿಂದ, ಆಯಿತಾ, ಐರನ್ ಇರ್ಬೋದು, ಮೆಗ್ನೀಷಿಯಮ್ಮು, ಮ್ಯಾಂಗನೀಸು, ಪ್ರತಿಯೊಂದು ಪೊಟ್ಯಾಷಿಯಮ್ ಇರ್ಬೋದು, ಎಲ್ಲ ಕ್ಯಾಲ್ಸಿಯಮ್ಮು, ಇವೆಲ್ಲವನ್ನೂ ಸಹ ಇದರಲ್ಲಿ ಅಡಗಿಸಿದ್ವಿ. ವಿಟಮಿನ್ಗಳು ಎಲ್ಲವೂ ಇದರಲ್ಲಿ ಇದ್ದಾವೆ. ಇದನ್ನು ನೀವು ಪ್ರತಿನಿತ್ಯ ತೊಗೊಳ್ತಾ ಹೋದರೆ 100% ನಾನು ಹೇಳ್ತೀನಿ, ಯಾವ ಕಾಯಿಲೆಗಳು ಇರಲ್ಲ, ಮತ್ತು ಯಾವುದೇ ಇದ್ರೂ ಓಡೋಗ್ತಾ ಇರ್ತದೆ. ನಾವು ಕೊಡ್ತಕ್ಕಂಥದ್ದು ಆಹಾರ. ಬೀಟಾ ಸೆಲ್ಸ್ಗೆ ಆಹಾರ ಕೊಡಿ. ಬೀಟಾ ಸೆಲ್ಸ್ಗೆ ಆಹಾರ ಕೊಟ್ಟರೆ ಇನ್ಸುಲಿನ್ ಪ್ರೊಡಕ್ಷನ್ ಆಗುತ್ತೆ. ಆ ಇನ್ಸುಲಿನ್ ಪ್ರೊಡಕ್ಷನ್ ಆದರೆ ಶುಗರಲ್ಲಿ ಇರುತ್ತೆ. ಹೌದು. ಇದನ್ನು ನಾವು ಎಲ್ಲರೂ ತಿಳ್ಕೋಬೇಕು. ಅದು BP ಕಾಯಿಲೆನೇ ಅಲ್ಲ ಅಂತ ಹೇಳ್ತಿದಾರಲ್ಲ, ಅದ್ರ ಬಗ್ಗೆ ಒಂದು ಸಖತ್ ಸುಂದರವಾದ, ಬಹಳನೇ ವೈರಲ್ ಆಗಿತ್ತು. ಇಡೀ ಕರ್ನಾಟಕದಲ್ಲೇ ಪ್ರತಿ ಮನೆಯಲ್ಲೂ ಅದು ಮನೆ ಮಾತಾಗಿತ್ತು ಆ ವಿಡಿಯೋ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಅದನ್ನು ನೀವು ನೋಡಲೇಬೇಕು, ಅಷ್ಟು ಇನ್ಫಾರ್ಮೇಷನ್ ಇದೆ ಆ ವಿಡಿಯೋದಲ್ಲಿ.
ಸರ್ ಈಗ ಕಡೆಯದಾಗಿ ನಾವು ಬೆಲೆ ಬಗ್ಗೆ ಹೇಳ್ಬೋದಾ ಸರ್? ಮತ್ತೆ ಖಂಡಿತ ಸರ್, ಖಂಡಿತ. ಮತ್ತು ಇವೆರಡು ಸೇರಿಸಿಯೇ ತೊಗೋಬೇಕು ಸರ್. ಇವೆರಡು ಸೇರಿಸ್ತಲ್ಲ, ಯಾಕಂದರೆ ಮೊದಲೆಲ್ಲ ಇದನ್ನು ಕೊಡ್ತಾ ಇದ್ವಿ, ಆಯಿತಾ. ಬಟ್ ಹೇಳಿದ್ನಲ್ಲ, ಈ ಸುಮಾರು 2 ವರ್ಷದಿಂದ ಅದನ್ನು ಕೊಡ್ತಾ ಇದ್ವಿ, ಇದು ಮಾಡ್ತಾಯಿದ್ವಿ, ಮತ್ತೇನೋ ಪ್ರಾಬ್ಲಮ್ ಅಂತ ಹೇಳ್ತಾಯಿದ್ವು. ಮೇಯ್ನ್ ಬೇಸಿಕಲಿ ಏನು ಪ್ರಾಬ್ಲಮ್ ಇರುತ್ತೆ ಅದಕ್ಕೋಸ್ಕರ ಇದನ್ನು ಕೊಡ್ತಾಯಿದ್ವಿ. ಇದನ್ನು ತೊಗೊಂಡು ನರನಾಡಿಗಳೆಲ್ಲ ಸ್ಟ್ರೆಂತ್ ಬರ್ತವೆ ಇದನ್ನು ತೊಗೊಳೋದ್ರಿಂದ, ಮತ್ತು ರಕ್ತ ಚಲನೆ ಚೆನ್ನಾಗಿ ಆಗ್ತಾಯಿರ್ತದೆ. ಆಮೇಲೆ ಜೊತೆಗೆ ಈ ಮ್ಯಾಂಗ್ನೀಸ್ ಕಡಿಮೆ ಆಗ್ಬಿಟ್ಟು ನೀವು ಕೇಳಿದ್ರಿ ತಕ್ಷಣ ಹಾರ್ಟ್ ಅಟ್ಯಾಕ್ ಆಯಿತು, ಅವ್ರಿಗೆ ನೋವು ಬರಲ್ಲ, ಏನು ಯಾವ ಸಿಮ್ಟಮ್ಸ್ ಇರಲ್ಲ ಅಂತ ಕೇಳ್ತೀರಿ. ಮ್ಯಾಂಗನೀಸ್ ಕಡಿಮೆ ಆದರೆ ಆ ಥರ ಆಗುತ್ತೆ. ಅಂದರೆ ನರ್ವಸ್ಗಳು ಬಲ್ಜ್ ಆಗ್ತವೆ, ಅಂದರೆ ಸಿಂಕ್ ಆಗ್ತಾ ಹೋಗುತ್ತೆ. ತಕ್ಷಣ ಸಿಂಕ್ ಆದಾಗ ಅವ್ರಿಗೆ ಕೊಲೆಸ್ಟ್ರಾಲಿಂದಲೇ ಹೋದ್ರೂ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸ್ ಇರುತ್ತೆ. ಅದೆಲ್ಲವೂ ಬಗೆಹರಿಸ್ತಾ ಹೋಗುತ್ತೆ. ಅಂದರೆ ನ್ಯಾಚುರಲ್ ಆಗಿರ್ತಕ್ಕಂಥ ಆಹಾರ ಎಲ್ಲ ಕಾಯಿಲೆಗಳಿಗೂ ಮನೆಮದ್ದಾಗಿ ಕೆಲಸ ಮಾಡ್ತವೆ ಅಷ್ಟೇ ಸರ್. ಇದನ್ನು ಇವೆರಡೂ ಸೇರಿ 1390 ರೂಪಾಯಿ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೋಬೇಕು. ಆನ್ಲೈನಲ್ಲಿ ನಿಮಗೆ ಪರ್ಚೇಸ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ನಮ್ಮ ಟೆಲಿಕಾಲರ್ ಟೀಮ್ ಇರುತ್ತೆ, ಸೊ ಅವ್ರ ಹತ್ರ ವಿಚಾರ ತಿಳ್ಕೊಂಡು ನೀವು ಆನ್ಲೈನ್ ಬುಕ್ ಮಾಡ್ಕೋಬೋದು. ಸೊ 100% ಇದಿರ್ತದೆ. ಆಮೇಲೆ ಜೊತೆಗೆ ಆರೋಗ್ಯ ಜೊತೆಗೆ ಆದಾಯನೂ ಕೊಡ್ತಾಯಿದ್ವಿ. ಸಾವಿರ ಗಟ್ಟಲೆ ನಿಮ್ಮ ಮನೆಗೆ ಬಂದು ಸೇರುತ್ತೆ. ಆ ರೀತಿ ಮಾಡಿದ್ವಿ. ಅನುಕೂಲ ತೊಗೊಳ್ಳಿ. ಒಂದು ಹೊಸ ಫ್ಯಾಕ್ಟ್ರಿ ಮಾಡಿರೋದ್ರಿಂದ ಇದೊಂದು ಆಫರ್ ಕೊಡ್ತಾಯಿದ್ವಿ, ಆಯಿತು. ಇದು ದಿನನಿತ್ಯದ ಕಾರ್ಯ ಆಗಲಿ, ವರ್ಷಗಟ್ಟಲೆ ನಡೀತಾ ಇರಲಿ, ಎಲ್ಲರೂ ಚೆನ್ನಾಗಿರೋಣ, ಆಯಿತಾ. ಇಲ್ಲಿ ನಾವು ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ಆಹಾರ ಪದ್ಧತಿಯಿಂದ ಎಲ್ಲರೂ ಆರೋಗ್ಯವಾಗಿರೋಣ, ನಾವೇ ವೈದ್ಯರಾಗೋಣ.